ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತು ಒಂದು ಬೆಸ್ಟ್ ಪ್ರಾಡಕ್ಟ್ನ ನಾನು ಇವತ್ತು ನಿಮಗೆ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಪ್ರಾಡಕ್ಟಿಗೆ ಎಲ್ಲ ಸೀಸನಲ್ಲೂ ಸೆಲ್ ಆಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಈ ಬಟ್ಟೆನ. ಇದು ಕಾಟನ್ ಬಟ್ಟೆ ಆ್ಯಕ್ಚುಲಿ, ಆ್ಯಂಡ್ ಸ್ಮೂತ್ ಇದೆ, ಯಾವುದೇ ರೀತಿ ಶೈನಿಂಗ್ ಬಟ್ಟೆ ಅಲ್ಲ ಇದು. ಓಕೆ, ಸ್ವಲ್ಪ ಇದನ್ನು ನೀವು ಲಕ್ಷ್ಯ ಕೊಟ್ಟು ನೋಡಿದರೆ ಬಟ್ಟೆ ತುಂಬ ಸ್ಮೂತ್ ಇದೆ ನೋಡೋದಕ್ಕೆ, ಆ್ಯಂಡ್ ಕಂಫರ್ಟ್ ಇದೆ. ಆ್ಯಂಡ್ ಪ್ಲಸ್ ಇಲ್ಲಿ ಯಾವುದೇ ರೀತಿ ಶೈನಿಂಗ್ ಇಲ್ಲ, ಯಾವುದೇ ರೀತಿ ಜರಿ ಇಲ್ಲ, ಬಾರ್ಡರ್ಸ್ ಇಲ್ಲ. ಓಕೆ, ಸೊ ಇದೇ ರೀತಿ ಬಟ್ಟೆ ತೊಗೊಳ್ಳಿ. ಆ್ಯಂಡ್ ಇಲ್ಲೊಂದು ಪೀರಿಯಡ್ ಪ್ಯಾಡ್ ತೊಗೊತಾ ಇದ್ದೀನಿ. ಸೊ ಇದನ್ನು ಕೂಡ ನಾವಿಲ್ಲಿ ಯೂಸ್ ಮಾಡಿ ಒಂದು ಪ್ರಾಡಕ್ಟ್ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದೇ ರೀತಿಯೇ ನೀವು ಕೂಡ ಪ್ರಾಡಕ್ಟ್ಗಳನ್ನ ಮಾಡಿ ಈಸಿಲಿ ನೀವು ಇದನ್ನು ಸೆಲೆಕ್ಟ್ ಮಾಡ್ಬೋದು. ಹೇಗೆ ಸೆಲೆಕ್ಟ್ ಮಾಡೋದು, ಎಲ್ಲೆಲ್ಲಿ ಸೆಲೆಕ್ಟ್ ಮಾಡ್ಬೋದು, ಮತ್ತು ಇದು ಎಷ್ಟು ಪ್ರೈಸಿಗೆ ಹೋಗುತ್ತೆ ಎಲ್ಲವನ್ನು ತೋರಿಸ್ತೀನಿ. ಓಕೆ, ಸೊ ವಿತ್ ಪ್ರೂಫ್ ತೋರಿಸಿದಾಗ ನಿಮ್ಗೆ ಗೊತ್ತಾಗುತ್ತಿದ್ದು ಸೆಲ್ ಆಗುತ್ತೆ ಅಂತ. ಓಕೆ, ಇದರಲ್ಲೂ ಕೂಡ ಬಿಸ್ನೆಸ್ ರಿಲೇಟೆಡು ಸುಮಾರು ಥರದ ಮಾಹಿತಿಗಳನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು ಸ್ಟಿಚ್ ಮಾಡ್ತಾ ಮಾತಾಡ್ತೀನಿ. ಓಕೆ, ಇದರಿಂದ ಸ್ವಲ್ಪ ನಿಮಗೂ ಕೂಡ ಒಂದು ಐಡಿಯಾಸ್ಗಳು ಬರುತ್ತೆ, ಹೆಚ್ಚಿನ ಐಡಿಯಾಸ್ಗಳು. ಓಕೆ, ಅದಕ್ಕಂತ ಸಪ್ರೇಟಾಗಿ ನಾನು ವೀಡಿಯೋ ಮಾಡಲ್ಲ. ಸೊ ಇದೇ ವೀಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸೊ ಹೀಗಾಗಿ ವೀಡಿಯೋಸ್ಗಳು ನೋಡ್ತಾ ಹೋದ್ರಿ ಅಂದರೆ ಸೊ ನಿಮಗೊಂದು ಐಡಿಯಾ ಬರುತ್ತೆ ಬಿಸ್ನೆಸ್ ಮಾಡೋದಕ್ಕೆ. ಸೊ ಇಲ್ಲಿ ನಾನು ನೋಡ್ತಾ ಇದ್ದೀರಾ ಈ ಒಂದು ಏನು ಪೀರಿಯಡ್ ಏನು ಪ್ಯಾಡ್ ಇರುತ್ತೆ, ಈ ಪ್ಯಾಡನ್ನು ಏನು ಮಾಡ್ತೀನಿ, ಸಿಂಪಲ್ಲಾಗಿ ಮೊದಲು ಸ್ಕೆಚ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಒಂದು ಅರ್ಧ ಇಂಚು ಜಾಸ್ತಿ ತೊಗೋಬೇಕಾಗುತ್ತೆ. ಸೊ ನಾನು ನೋಡಿ ಸ್ವಲ್ಪ ಜಾಸ್ತಿ ತೊಗೋತಾ ಇದ್ದೀನಿ. ಕ್ಲಿಯರ್ ಕಟ್ ಅದೇ ಒಂದು ಸೈಜ್ ತೊಗೊಳಕ್ಕೆ ಹೋಗಬೇಡಿ, ಒಂದು ಅರ್ಧ ಇಂಚು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನಾವೇನಾದರೂ ಸ್ಟಿಚ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಅಂತಂದರೆ ಅದು ಒಳಗಡೆ ಬಟ್ಟೆ ಹೋಗುತ್ತಲ್ವ, ಹೀಗಾಗಿ ಸ್ವಲ್ಪ ನಾವು ಹೆಚ್ಚಿನ ಬಟ್ಟೆನ ತೊಗೋಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಅಂದಾಜಿನ ಮೇಲೆ ಒಂದು ಸ್ವಲ್ಪ ಹೊರಗಡೆ ನೋಡಿ ಈ ರೀತಿ ನಾನು ಒಂದು ಬಾರ್ಡರ್ ಮಾಡ್ತಾಯಿದ್ದೀನಿ. ಸೊ ನಂತರ ಇದನ್ನು ಕಟ್ಟಿಂಗ್ ಮಾಡ್ಕೋತೀನಿ. ಇಲ್ಲಿ ಇದೇ ಒಂದು ಪ್ಯಾಡನ್ನೇ ಯೂಸ್ ಮಾಡಿ ಅಂತ ನಾನು ಹೇಳೋದಿಲ್ಲ. ಡಿಫ್ರೆಂಟ್ ಕಂಪ್ನಿದು ಡಿಫ್ರೆಂಟು ಪ್ಯಾಡ್ ಸೈಜ್ ಇರುತ್ತೆ. ಓಕೆ, ಸೊ ಇದು ಇರುವಂಥದ್ದು ಒಂದು ವಿಸ್ಪರ್ ಇರುವಂಥ ಪ್ಯಾಡ್ ಇದೆ. ಆ್ಯಕ್ಚುಲಿ ವಿಸ್ಪರು ಏನು ಪ್ಯಾಡ್ ಬರುತ್ತಲ್ವ ಅದ್ರದ್ದು ಶೇಪ್ ಬೇರೆ ಇರುತ್ತೆ. ಸ್ಟೇ ಫ್ರೀ ತೊಗೊಂಡ್ರೆ ಅದ್ರ ಶೇಪ್ ಬೇರೆ ಇರುತ್ತೆ. ಓಕೆ, ಸೊ ಆ ರೀತಿ ಡಿಫ್ರೆಂಟ್ ಕಂಪ್ನಿದು ಡಿಫ್ರೆಂಟ್ ಪ್ಯಾಡ್ಗಳಿರುತ್ತೆ. ಸೊ ಯಾವುದಾದ್ರು ಒಂದು ಪ್ಯಾಡ್ ನೀವು ಟ್ರೈ ಮಾಡಿ, ಇದೇ ಮಾಡಿ ಅಂತ ನಾನು ಹೇಳಲ್ಲ. ಸೊ ನಾನಿಲ್ಲಿ ನಾರ್ಮಲಿ ವಿಸ್ಪರ್ದು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು ನೋಡ್ತಾ ಇದ್ದರೆ ಇದನ್ನ ಇವಾಗ ಕಟ್ ಮಾಡ್ತಾಯಿದ್ದೀನಿ. ಓಕೆ, ಸಿಂಪಲ್ಲಾಗಿ ನೀವೇನು ಮಾಡ್ಕೊಂಡ್ರೆ ಈ ರೀತಿ ಕಟ್ ಮಾಡ್ಕೋಬೇಕು. ಆ್ಯಂಡ್ ಈ ಪ್ರಾಡಕ್ಟ್ ಇದೆಯಲ್ವಾ, ನಿಮಗೆ ಒಂದು ಪೀಸ್ ಕೂಡ ಮಾರಕ್ಕೆ ಹೋದರೆ ಈಸಿಲಿ ನಿಮ್ಮದು ಕ್ವಾಲಿಟಿ, ಬಟ್ಟೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿದೆಯಪ್ಪ ಅಂತಂದರೆ ಇದನ್ನು ನೀವು ಈಸಿಲಿ ಒಂದು 400ರಿಂದ 500 ರೂಪಾಯಿವರೆಗೂ ಕೂಡ ಸೆಲ್ ಔಟ್ ಮಾಡ್ಬೋದು. ಬಟ್ ಆದರೆ ಕ್ವಾಲಿಟಿ ಚೆನ್ನಾಗಿರಬೇಕು ಅಂದರೆ ಮಾತ್ರ ಸೆಲ್ ಆಗುತ್ತೆ. ಓಕೆ, ಅಂದರೆ ನಾವು ಯೂಸ್ ಮಾಡೋಂಥ ಬಟ್ಟೆ ಏನಿರುತ್ತಲ್ವ, ಬಟ್ಟೆ ಕಂಫರ್ಟ್ ಇರಬೇಕು. ಆ್ಯಂಡ್ ಸ್ಟಿಚಿಂಗ್ ಏನು ಮಾಡ್ತೀವಿ, ಸ್ಟಿಚ್ಚು ಅದು ತುಂಬ ಕ್ಲಿಯರಾಗಿರಬೇಕು, ಯಾವುದೇ ರೀತಿ ಇದನ್ನು ಆಗಬಾರ್ದು, ನೋಡೋದಕ್ಕೆ ತುಂಬ ಪ್ರೊಫೆಷ್ನಲಾಗಿ ಕಾಣ್ತಿರಬೇಕು. ಅಂದರೆ ನಿಮಗೆ 400ರಿಂದ 500ವರೆಗೂ ಕೂಡ ಇದು ಸೆಲ್ ಆಗುತ್ತೆ. ಓಕೆ, ಬಟ್ ಇನ್ ಕೇಸ್ ಏನಾದರೂ ನೀವು ಬಟ್ಟೆಲಿ ಕಾಂಪ್ರಮೈಸ್ ಮಾಡಿಕೊಂಡ್ರೆ ಸೆಲ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಪ್ಲಸ್ ನೀವು ಪ್ರೈಸ್ ಕೂಡ ಡೌನ್ ಇಡಬೇಕಾಗುತ್ತೆ ಆ ಟೈಮಲ್ಲಿ. ಓಕೆ, ಎಲ್ಲ ಡಿಪೆಂಡ್ ಆಗೋದು ನೀವು ಯಾವ ರೀತಿ ಮಟೀರಿಯಲ್ ಯೂಸ್ ಮಾಡ್ತಾಯಿದ್ದೀರಿ ಅದ್ರ ಮೇಲೇ ನೀವು ಡಿಸೈಡ್ ಮಾಡಬೇಕಾಗುತ್ತೆ ಪ್ರೈಸ್ನ ಏನು ಇಡಬೇಕು ಅಂತ. ಓಕೆ, ಈ ಚಾನಲಲ್ಲಿ ನಾನು ಸುಮಾರು ಥರದ ಪ್ರಾಡಕ್ಟ್ಗಳನ್ನ ಈಗಾಗಲೇ ಮಾಡಿ ತೋರಿಸಿದ್ದೀನಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದೀರಿ ವಿಡಿಯೋನ ಅಂತಂದರೆ ಹಳೆ ವೀಡಿಯೋಸ್ಗಳನ್ನ ಖಂಡಿತವಾಗ್ಲೂ ಚೆಕ್ ಮಾಡಿ. ಆ್ಯಂಡ್ ಬಿಸ್ನೆಸ್ ಯಾವ ರೀತಿ ಸ್ಟಾರ್ಟ್ ಮಾಡಿರೋದು ನಾನು, ಆ್ಯಂಡ್ ಇದರಲ್ಲಿ ಎಷ್ಟು ಇನ್ಕಮ್ ಇದೆ, ಹೇಗೆ ಸ್ಟಾರ್ಟ್ ಮಾಡಿದ್ವಿ ಸ್ಟೆಪ್ ಬೈ ಸ್ಟೆಪ್ಪು, ಎಲ್ಲ ವೀಡಿಯೋಸ್ಗಳನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿ ಆಗಿದೆ. ಇವಾಗ ಕೇವಲ ಪ್ರಾಡಕ್ಟ್ಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಪ್ರಾಡಕ್ಟ್ಗಳನ್ನ ಮಾಡಿ ತೋರಿಸೋದಕ್ಕೆ ಮುಖ್ಯ ಉದ್ದೇಶ, ಹಿಂದಿನ ಒಂದು ಹಳೆ ವೀಡಿಯೋಸ್ಗಳನ್ನ ನಾನು ಯಾವ ಬಿಸ್ನೆಸ್ ವೀಡಿಯೋಸ್ಗಳು ಮಾಡ್ತಾಯಿದ್ದೆ. ಸೊ ಅವಾಗ ಸುಮಾರು ಹೆಣ್ಮಕ್ಳು ಕೇಳ್ತಾಯಿದ್ರು, ನಮಗೆ ಹೊಲಿಗೆ ಬರುತ್ತೆ ಬಟ್ ಇಷ್ಟು ಬರುತ್ತೆ, ಪ್ರೊಫೆಷ್ನಲ್ ಬರೋದಿಲ್ಲ, ಬಟ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಯಾವ್ಯಾವ ರೀತಿ ಪ್ರಾಡಕ್ಟ್ಗಳನ್ನ ನಾವು ಮಾರ್ಬೋದು ಅಂತ. ಸೊ ಇಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳು ಮಾಡಿ ತೋರಿಸೋದು ಹೆಚ್ಚಿನ ಮಟ್ಟದಲ್ಲಿ ಇದು ಮಾರಾಟ ಆಗುತ್ತೆ. ಈ ಪ್ರಾಡಕ್ಟ್ಗಳನ್ನ ನೀವು ಸಿಂಪಲ್ಲಾಗಿ ಮಾಡಿಬಿಟ್ಟು ಮನೆಯಿಂದಲೇ ಮಾಡ್ಬೋದು. ಆ್ಯಂಡ್ ಇದಕ್ಕೋಸ್ಕರ ಏನು ಸಪ್ರೇಟಾಗಿ ನೀವು ತುಂಬ ಪ್ರೊಫೆಷ್ನಲಾಗಿ ಹೊಲಿಗೆನೇ ಕಲ್ತಿರ್ಬೇಕಪ್ಪ ಅಂತ ಏನೂ ಇಲ್ಲ. ಸ್ವಲ್ಪ ನೀವು ಇದನ್ನು ಲಕ್ಷ್ಯ ಕೊಟ್ಟು ನೋಡಿದರೆ ಯಾರು ಬೇಕಾದರೂ ಕೂಡ ಎಲ್ಲ ವೀಡಿಯೋಸ್ಗಳು ನೋಡಿದರೂ ಕೂಡ ಎಲ್ಲ ಪ್ರಾಡಕ್ಟ್ಗಳನ್ನು ಎಲ್ಲರೂ ರೆಡಿ ಮಾಡ್ಬೋದು. ಓಕೆ, ಇಷ್ಟು ಹೊಲಿಗೆ ಬರುತ್ತೆ, ಮಷಿನ್ ನಡ್ಸೋಕೆ ಬರುತ್ತೆ. ಆ್ಯಂಡ್ ನಮಗೆ ಜಾಸ್ತಿ ಹೊಲಿಗೆನೂ ಕೂಡ ನಾವು ಕಲ್ತಿಲ್ಲ, ಬಟ್ ಮಷಿನ್ ಇದೆ ಮನೇಲಿ ಅಂತ ಅನ್ನೋರಿದ್ದರೆ ಸೊ ಈ ರೀತಿ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಹೋದ್ರಿ ಅಂದರೆ ಸೊ ನಿಮಗೊಂದು ಐಡಿಯಾ ಬರುತ್ತೆ, ಮನೇಲಿ ಖಾಲಿ ಕೊಡೋಕ್ಕಿಂತ ಏನಾದರೂ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಇವಾಗ ನಾನು ಒಂದು ಶೇಪನ್ನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಇವಾಗ ಅದೇ ರೀತಿ ನೋಡ್ತಾ ಇದ್ದರೆ ನಾನು ಇದನ್ನು ಪ್ಯಾಡ್ ಮೇಲೆ ಇಟ್ಕೊಂಡು ಕೂಡ ನೋಡ್ತಾ ಇದ್ದೀನಿ. ಏನಾದರೂ ಎಕ್ಸ್ಟ್ರಾ ಇದ್ದರೆ ಅದನ್ನು ಕಟ್ ಮಾಡಿ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಕಟ್ ಮಾಡಿ ತೆಗೀರಿ. ಓಕೆ, ಸೊ ಇಲ್ಲಿ 2 ಪೀಸ್ಗಳು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಪೀಸನ್ನು ಕೂಡ ಸೇಮ್ ಇದೇ ರೀತಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಆ್ಯಂಡ್ ನೋಡ್ತಾ ಇದ್ದೀರಾ ಸ್ವಲ್ಪನೂ ಕೂಡ ಅಪ್ ಆ್ಯಂಡ್ ಡೌನ್ ಇಲ್ಲ, ಸೈಜು ಪರ್ಫೆಕ್ಟ್ ಆಗಿರಬೇಕು. ಕಟ್ ಮಾಡಿದ ಮೇಲೆ
ಬೇಕಂದರೆ ಇನ್ನೊಂದು ಸಾರಿ ಚೆಕ್ ಮಾಡ್ತಾ ಹೋಗಿ. ಓಕೆ, ಸೊ ನಾನು ಇಲ್ಲೊಂದು ಬಟ್ಟೆ ತೊಗೋತಾ ಇದ್ದೀನಿ ಸ್ನೇಹಿತರೆ. ಈ ಬಟ್ಟೆ ಹೇಗಿರುತ್ತೆ ಅಂದರೆ ತುಂಬ ತೆಳುವಾದಂಥ ಬಟ್ಟೆ ಇರುತ್ತೆ. ಯಾವ ರೀತಿ ಬಟ್ಟೆ ಇರುತ್ತೆ ಅಂದರೆ ಇದು ಅಬ್ಸರ್ವ್ ಮಾಡುವಂಥ ಬಟ್ಟೆ ಇರುತ್ತೆ. ಅಬ್ಸರ್ವ್ ಅಂದರೆ ಏನಾದರೂ ನೀರು ಹಾಕಿದಾಗ, ಏನಾದರೂ ಶಾಯಿ ಹಾಕಿದಾಗ ಅಬ್ಸರ್ವ್ ಮಾಡುವಂಥ ಬಟ್ಟೆ ಇದು ಆ್ಯಕ್ಚುಲಿ. ಇದು ನಿಮಗೆ ನಾರ್ಮಲಿ ಎಲ್ಲ ಒಂದು ಶಾಪಲ್ಲೂ ಕೂಡ ಸಿಗುತ್ತೆ. ಎಲ್ಲಿ ಅಂದರೆ ಬಟ್ಟೆ ಅಂಗಡಿಯಲ್ಲಿ ಹೋಗ್ಬಿಟ್ರೆ ನೀವು ಹೇಳಿದರೆ ಅವ್ರಿಗೆ ಇಂಥ ಪ್ರಾಡಕ್ಟ್ ನಮ್ಗೆ ಮಾಡೋದಕ್ಕೆ ಬೇಕಾಗಿದೆ ಆ್ಯಂಡ್ ಸ್ವಲ್ಪ ಜಾಸ್ತಿ ಅಬ್ಸರ್ವ್ ಮಾಡುವಂತಹ ಬಟ್ಟೆ ಬೇಕು ಅಂತಂದರೆ ಹೇಳ್ತಾರೆ. ತುಂಬ ತೆಳುವಾಗಿರುತ್ತೆ ಆ್ಯಂಡ್ ತುಂಬ ಲೈಟ್ ವೇಟ್ ಆಗಿರುತ್ತೆ. ಓಕೆ, ಸೊ ಇದನ್ನೆಲ್ಲ ನೋಡ್ಕೊಂಬಿಟ್ಟು ನಾವು ಬಟ್ಟೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹೀಗಾಗಿ ನೀವು ಅಬ್ಸರ್ವ್ ಮಾಡುವಂಥ ಬಟ್ಟೆ ಅಂತ ನಾರ್ಮಲಿ ಅವ್ರಿಗೆ ಹೇಳಿದ್ರು ಕೂಡ ಕೊಡ್ತಾರೆ. ಅದರ್ವೈಸು ಬೆಣ್ಣೆ ಎಲ್ಲ ನಾವೆಲ್ಲ ಸೋಸ್ತೀವಲ್ವ, ಬೆಣ್ಣೆ ಪನ್ನೀರ್ ಅಂತ ಹೇಳ್ಬಿಟ್ಟು ಏನಾದರೂ ನಾವು ಸೋಸೋಕ್ಕಂತ ಒಂದು ಬಟ್ಟೆ ಯೂಸ್ ಮಾಡ್ತೀವಿ. ತುಂಬ ತೆಳುವಾದ ಬಟ್ಟೆ ಇರುತ್ತೆ ಅದು ಆ್ಯಕ್ಚುಲಿ. ಸೊ ಅದನ್ನು ಕೂಡ ನೀವು ಹೇಳ್ಬೋದು ಶಾಪಲ್ಲಿ. ಅದಕ್ಕೆ ಪರ್ಟಿಕ್ಯುಲರಾಗಿ ಹೆಸರು ಇದೆ ಅಂತ ಇಲ್ಲ, ಬಟ್ ಆದರೆ ನೀವು ಶಾಪಲ್ಲಿ ಹೋದರೆ ಪನ್ನೀರ್ ಮಾಡೋದಕ್ಕಂತಲೇ ಒಂದು ಬಟ್ಟೆ ಯೂಸ್ ಮಾಡ್ತಾರೆ. ಅದು ಕಾಟನ್ ಬಟ್ಟೆ ಇರುತ್ತೆ, ಬಟ್ ಅದು ತುಂಬ ತೆಳುವಾದ ಬಟ್ಟೆ ಇರುತ್ತೆ. ಅದು ತುಂಬ ವೇಟ್ ಇರೋದಿಲ್ಲ, ತುಂಬ ಲೈಟ್ ವೇಟ್ ಇರುತ್ತೆ. ಅದರಲ್ಲಿ ಲೇಯರ್ ತೊಗೊಂಡಿದ್ದೀನಿ ನಾನಿಲ್ಲಿ 4ರಿಂದ 5 ಪೀಸ್ ತೊಗೊಂಡಿದ್ದೀನಿ. ಓಕೆ, ಇದಕ್ಕಿಂತ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ತೆಳುವಾಗಿದ್ದರೆ ಬೆಸ್ಟ್ ಅಂತ ಹೇಳ್ಬೋದು. ಓಕೆ, ಸೊ ಇವಾಗ ಒಂದು ಐಡಿಯಾ ನಿಮಗೆ ಬರ್ತಾ ಇರ್ಬೋದು ನಾನು ಏನು ಪ್ರಾಡಕ್ಟ್ನ ರೆಡಿ ಮಾಡ್ತಾ ಇದ್ದೀನಿ ಅಂತ. ಆ್ಯಕ್ಚುಲಿ ಈ ಒಂದು ಪ್ರಾಡಕ್ಟು ತುಂಬ ಸೆಲ್ ಔಟ್ ಆಗುತ್ತೆ, ಡಿಮ್ಯಾಂಡು ಕೂಡ ತುಂಬ ಜಾಸ್ತಿ ಇದೆ ಆ್ಯಂಡ್ ತುಂಬ ಹೆಣ್ಮಕ್ಳಿಗೆ ಇದು ಗೊತ್ತಿರೋದಿಲ್ಲ, ಇದನ್ನು ಕೂಡ ನಾವು ಮಾಡ್ಬೋದು ಮನೆಯಲ್ಲಿ ಅಂತ. ಯಾರೇ ಟೈಲರಿಂಗ್ ಶಾಪ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಮನೆಯಿಂದನೇ ನೀವೇನಾದರೂ ಹೊಲಿಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಿ, ಅಷ್ಟಿಷ್ಟು ಜನರು ಇದೆಲ್ಲ ಹೊಲಿದು ಕೊಡ್ತಾ ಇದ್ದು ಬಟ್ಟೆ ಅಂತಂದರೆ, ಸೊ ಇದು ಪ್ರಾಡಕ್ಟ್ಗಳನ್ನ ನೀವು ರೆಡಿ ಮಾಡಿ ಒಂದು 5ರಿಂದ 6 ಪೀಸ್ ಇಡಿ. ಕಲರ್ಫುಲ್ ಇಡಿ, ಬೇರೆ ಬೇರೆ ಡಿಫ್ರೆಂಟು ಡಾರ್ಕ್ ಕಲರ್ಗಳನ್ನ ಯೂಸ್ ಮಾಡ್ಬೋದು, ಲೈಟ್ ಕಲರ್ ಯೂಸ್ ಮಾಡಿ. ಇಲ್ಲಿ ನೋಡಿ ನಾನು ಕಾರ್ನರಲ್ಲಿ ಏನಿದೆಯಲ್ವ ಎಕ್ಸ್ಟ್ರಾ ಅದನ್ನು ಕಟ್ ಮಾಡಿ ಸ್ವಲ್ಪ ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ತುದಿನ. ಓಕೆ, ಆ್ಯಂಡ್ ಇವುಗಳನ್ನ ನೀವೇನು ರೆಡಿ ಮಾಡ್ತೀರಲ್ವ ಲೈಟ್ ಕಲರ್ ಯೂಸ್ ಮಾಡಿ. ಅಗತ್ಯ ಇರುತ್ತೆ ಅಂದರೆ ಮೇನು ಲೈಟ್ ಕಲರು. ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಇದನ್ನು ಬೇಬಿ ಪಿಂಕ್ ಯೂಸ್ ಮಾಡ್ತಾರೆ. ಬೇಬಿ ಪಿಂಕ್ ಲೈಟ್ ಕಲರ್ ಇರುತ್ತೆ, ಅದನ್ನು ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಏನು ಇವಾಗ ಬಟ್ಟೆದೇನು ಪೀಸ್ಗಳನ್ನ ನಾನು ಜಾಯಿಂಟ್ ಮಾಡಿ ಕಟ್ ಮಾಡಿದ್ದೆ, ಇದ್ರ ಮಧ್ಯದಲ್ಲಿ ಇಟ್ಟು ಇವಾಗ ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ. ಮೊದಲು ಕಾರ್ನರ್ಗೆ ಕರೆಕ್ಟಾಗಿ ನಾವು ಒಂದು ಆಯತಾಕಾರದಲ್ಲಿ ಏನು ಕಾರ್ನರ್ದಲ್ಲಿ ಹೊಲಿಗೆನ ಹಾಕ್ತಾ ಹೋಗ್ತಾಯಿದ್ದೀನಿ. ಇದರಿಂದ ಏನಾಗುತ್ತೆ ಒಂದು ಐಡಿಯಾ ಬರುತ್ತೆ, ನಂತರ ಮಧ್ಯದಲ್ಲಿ ನಾವು ಸ್ಟಿಚ್ ಹಾಕಬೇಕಾಗುತ್ತೆ. ಓಕೆ, ಸೊ ಇವುಗಳದ್ದು ಕಲರ್ ಬಗ್ಗೆ ನಾನು ಹೇಳಿದ್ರೆ ಇಲ್ಲಿ ಕಲರು ನೀವು ಬೇಬಿ ಪಿಂಕ್ ಯೂಸ್ ಮಾಡಿ. ಬೇಬಿ ಪಿಂಕ್ ತುಂಬ ಸೆಲ್ ಔಟ್ ಆಗುತ್ತೆ. ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ನೀವು ಲೈಟ್ ಬ್ಲೂ ಯೂಸ್ ಮಾಡ್ಬೋದು, ಆಕಾಶ ನೀಲಿ ಅಂತ ಹೇಳ್ತೀವಿ ನಾವು, ಅದನ್ನು ಯೂಸ್ ಮಾಡ್ಬೋದು. ಕ್ರೀಮ್ ಕಲರ್ ಯೂಸ್ ಮಾಡ್ಬೋದು. ಆ್ಯಂಡ್ ಅದರಲ್ಲೂ ಕೂಡ ಸ್ಕಿನ್ ಕಲರ್ ಬಟ್ಟೆ ಇರುತ್ತಲ್ವ ಅದನ್ನು ಯೂಸ್ ಮಾಡಿ. ಬಟ್ ಕ್ವಾಲಿಟಿ ಚೆನ್ನಾಗಿರಬೇಕು, ಮೇನ್ ಕ್ವಾಲಿಟಿ ಮೇಲೆ ಹೋಗುತ್ತೆ ನಿಮ್ಮ ಸೆಲ್ ಆಗುತ್ತೋ ಇಲ್ವೋ ಪ್ರಾಡಕ್ಟ್ ಅನ್ನೋದು. ಇವಾಗ ನೋಡಿ ಮಧ್ಯದಲ್ಲಿ ಒಂದು ಕರ್ವ್ ಪೆನ್ಸಿಲಿಂದ ನಾನು ಮಾಡಿದ್ದೀನಿ, ಅದ್ರ ಮೇಲೂ ಕೂಡ ನಾನು ಹೊಲಿಗೆ ಹಾಕ್ತಾಯಿದ್ದೀನಿ. ಒಂದು ಪ್ರೊಫೆಷ್ನಲ್ ಆಗಿ ನಾವು ರೆಡಿ ಮಾಡಬೇಕಾಗುತ್ತೆ ಇದನ್ನು, ಅದೇ ರೀತಿ ಮಾಡಿದರೆ ಮಾತ್ರ ಇದು ಸೆಲ್ ಆಗುತ್ತೆ. ಅತಿ ಹೆಚ್ಚು ಬೇಡಿಕೆಯಲ್ಲಿರುವಂಥದ್ದು ಮತ್ತು ಅತಿ ಹೆಚ್ಚು ಸೆಲ್ ಆಗುವಂಥ ಪ್ರಾಡಕ್ಟನ್ನೇ ನಾನು ಹೇಳಿರ್ತೀನಿ ಆಲ್ಮೋಸ್ಟು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀನಿ ಮಧ್ಯದಲ್ಲಿ ಕರ್ವ್ ಹಾಕ್ತಾಯಿದ್ದೀನಿ. ಕರ್ವ್ ಅಂದರೆ ಸ್ವಲ್ಪ ಮೇಲೆ ಕೆಳಗೆ ನಾನೇನು ಪೆನ್ಲಿಂದ ಮಾರ್ಕ್ ಮಾಡಿದ್ದೆ ಅದ್ರ ಮೇಲೇ ಹೊಲಿಗೆ ಹಾಕ್ತಾಯಿದ್ದೀನಿ. ಹಾಕ್ತಾ ಸ್ವಲ್ಪ ನೋಡಿದ್ರೆ ಈ ರೀತಿ ನೀವು ಪ್ರೊಫೆಷ್ನಲ್ ಆಗಿ ರೆಡಿ ಮಾಡಬೇಕಾಗುತ್ತೆ. ಆ್ಯಂಡ್ ಇದು ತುಂಬಾ ಜನ ತೊಗೋತಾರೆ, ಇದು ಬೇಡಿಕೆ ಕೂಡ ಜಾಸ್ತಿ ಇದೆ. ಇವಾಗ ನಾರ್ಮಲಿ ನಾವೇನಾದರೂ ಇವಾಗ ಪ್ಯಾಡ್ ಎಲ್ಲ ಕಂಪ್ನಿದೆಲ್ಲ ಯೂಸ್ ಮಾಡೋಕ್ಕೆ ಹೋದರೆ ಆಲ್ಮೋಸ್ಟ್ ಡಾಕ್ಟರ್ಸು ಬೇಡ ಅಂತ ಹೇಳ್ತಾರೆ, ಕೆಲವೊಂದು ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ. ಬಟ್ ಆದರೆ ಇತ್ತೀಚಿನ ದಿನಗಳಲ್ಲಿ ಜನ ಫ್ಯಾಬ್ರಿಕ್ ಪ್ಯಾಡ್ಗಳನ್ನು ಯೂಸ್ ಮಾಡೋದಕ್ಕೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾರೆ. ಓಕೆ, ಇದು ರೀಯೂಸಬಲ್ ಇರುತ್ತೆ, ಅಂದರೆ ಮತ್ತೆ ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಪ್ರಾಡಕ್ಟ್ನ ಯಾರು ತೊಗೋತಾರೆ ಅಂತ ಇವಾಗ ನಾರ್ಮಲಿ ನಾನು ಇದನ್ನು ಮಾಡಿದಾಗ ನಾರ್ಮಲಿ ನಿಮ್ಮ ತಲೆ ಬರ್ಬೋದು ಇದನ್ನು ಯಾರು ತೊಗೋತಾರೆ ಅಂತ, ಯಾಕಂದರೆ ಆಲ್ರೆಡಿ ಮಾರ್ಕೆಟಲ್ಲಿ ಸೆಲ್ ಆಗ್ತಾಯಿದೆ ಫ್ಯಾಕ್ಟ್ರಿ ಕಡೆಯಿಂದ ಅಂತ. ಬಟ್ ಆದರೆ ನಾನು ಹೇಳೋದಂದರೆ ಈ ಪ್ರಾಡಕ್ಟ್ಗಳು ಹಳ್ಳಿ ಜನ, ಯಾವ ಹಳ್ಳಿಯಲ್ಲಿ ಜಾಸ್ತಿ ಒಂದು ಸೌಲಭ್ಯ ಇಲ್ಲ, ದೂರಿನ ಪ್ರದೇಶದಲ್ಲಿದ್ದಾರೆ, ಆ ಹೆಣ್ಮಕ್ಳಲ್ಲಿ ಇವುಗಳನ್ನ ಯೂಸ್ ಮಾಡ್ತಾರೆ. ಇದು ಹೇಗಿರುತ್ತೆ ಅಂದರೆ ಹೈಜಿನಿಕ್ ಇರುತ್ತೆ ಆ್ಯಂಡ್ ಇದು ಮತ್ತೆ ವಾಶ್ ಮಾಡಿ ಮತ್ತೆ ಯೂಸ್ ಮಾಡೋದಿರುತ್ತೆ. ಯಾಕಂದ್ರೆ ಬಟ್ಟೆ ಯೂಸ್ ಮಾಡ್ತಾಯಿದ್ವಿ ನಾವು ಇದರಲ್ಲಿ. ಆ್ಯಂಡ್ ತುಂಬ ತೆಳುವಾಗಿ ನಾವು ಇದನ್ನ ರೆಡಿ ಮಾಡಿರ್ತೀವಿ. ಯಾವ ರೀತಿ ಮಾರ್ಕೆಟಲ್ಲಿ ಸೆಲ್ ಆಗುವಂಥ ಏನು ಮಷಿನಿಂದ ಮಾಡುವಂಥ ಏನು ಪೀರಿಯಡ್ಸ್ ಪ್ಯಾಡ್ ಇರುತ್ತೆ ಅದೇ ರೀತಿಯೇ ಲೈಟ್ ವೇಟಾಗಿ ನಾನು ಇಲ್ಲಿ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಮೇನ್ ಅಂತಂದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಈ ಪ್ರಾಡಕ್ಟ್ನ ನೀವು ಮಾಡಬೇಕಂತ ಪ್ಲ್ಯಾನ್ ಮಾಡಿದರೆ ಇಲ್ಲಿ ಯಾವುದೇ ರೀತಿ ತುಂಬಾ ದಪ್ಪವಾಗಿರಬಾರ್ದು ಈ ಒಂದು ಪ್ಯಾಡು. ಓಕೆ, ಇದು ಪ್ಯಾಡ್ ಮಾಡ್ತಾ ಇರೋದು ನಾನು ಫ್ಯಾಬ್ರಿಕ್ ಪ್ಯಾಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದಾರೆ ಕಾರ್ನರಲ್ಲಿ ನಾನು ಸ್ಟಿಚ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಒಂದು ಸೈಡ್ ನಾನಿಲ್ಲಿ ಸ್ಟಿಚ್ ಮಾಡೋದಿಲ್ಲ. ಓಕೆ, ಸೊ ಆ ರೀತಿ ನೀವು ಒಂದು ತುದಿಯಲ್ಲಿ ಹೊಲಿಗೆಗಳನ್ನ ಹಾಕ್ತಾ ಹೋಗಬೇಕಾಗುತ್ತೆ. ನೀವು ನೋಡ್ತಾ ಹೋದ್ರಿ ವಿಡಿಯೋ ಅಂತಂದರೆ ನಿಮ್ಗೆ ಕಂಟಿನ್ಯೂಸ್ ಗೊತ್ತಾಗುತ್ತೆ ನಾನು ಯಾವ ರೀತಿ ಇದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ.
ಆ್ಯಂಡ್ ಈ ಪ್ರಾಡಕ್ಟು ಹಳ್ಳಿ ಜನ ತೊಗೋತಾರೆ. ಆ್ಯಂಡ್ ಇವಾಗೆಲ್ಲ ಅವೇರ್ ಆಗಿದ್ದಾರೆ ಜನ, ಒಂದೇ ಪ್ಯಾಡ್ ಮಾತ್ರ ಯೂಸ್ ಮಾಡ್ಬೇಕಂತೆಲ್ಲ ಸುಮಾರು ಥರದ ಆಪ್ಷನ್ಸ್ಗಳು ಬಂದಿದೆ. ಬಂದಿರೋಂಥ ಆಪ್ಷನ್ಸ್ಗಳು ಎಲ್ರಿಗೂ ಕಂಫರ್ಟ್ ಇರೋದಿಲ್ಲ. ಬಟ್ ಈ ರೀತಿ ಫ್ಯಾಬ್ರಿಕ್ ಏನು ಪ್ಯಾಡ್ಸ್ಗಳಿದೆ ತುಂಬಾ ಕಂಫರ್ಟ್ ಇರುತ್ತೆ. ನಾರ್ಮಲಿ ಯಾವ ರೀತಿ ಪ್ಯಾಡ್ಸ್ಗಳನ್ನ ಯೂಸ್ ಮಾಡ್ತಾರೆ ಹೆಣ್ಮಕ್ಳು, ಅದೇ ರೀತಿಯೇ ಇದನ್ನು ಕೂಡ ಯೂಸ್ ಮಾಡೋದಿರುತ್ತೆ. ಹೀಗಾಗಿ ಜನ ಇದನ್ನು ತಗೋತಾರೆ. ಆ್ಯಂಡ್ ಮುಖ್ಯವಾಗಿ ನೀವು ಇದನ್ನು 1-2 ಸಾರಿ ಟ್ರೈ ಮಾಡಿ. ನಾನು ಹೇಳಿರೋ ಥರನೇ ನೀವು ಒಳ್ಳೆ ಬಟ್ಟೆ ಯೂಸ್ ಮಾಡಿ, ಲೈಟ್ ಕಲರ್ಗಳನ್ನ ಕಲರ್ ಲೈಟ್ ಕಲರ್ ಯೂಸ್ ಮಾಡಿ. ಆ್ಯಂಡ್ ಅದರಲ್ಲೂ ಕೂಡ ಇವಾಗ ನಾನು ಹೇಳಿದ್ನಲ್ಲ ಮಧ್ಯದಲ್ಲಿ ಹಾಕಿರುವಂಥ ಬಟ್ಟೆ, ಆ ಬಟ್ಟೆ ತುಂಬ ಲೈಟ್ ವೆಯ್ಟ್ ಆಗಿರಬೇಕು, ಅಬ್ಸರ್ವ್ ಆಗಿರುವಂಥ ಬಟ್ಟೆ ಆಗಿರಬೇಕು. ಅಂದರೆ ಏನೋ ಒಂದು ನೀರನ್ನು ಹಾಕಿದ್ರು ಕೂಡ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಬೆಣ್ಣೆ ಸೋಸುವಂಥ ಬಟ್ಟೆ ಅಂತೂ ಕೂಡ ಹೇಳ್ತೀವಿ, ಅಥವಾ ಪನೀರ್ ಸೋಸುವಂಥ ಬಟ್ಟೆ ಅಂತ ಹೇಳ್ತೀವಿ. ಆ ರೀತಿ ಕೂಡ ಬಟ್ಟೆ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಆ ಬಟ್ಟೆನ ಹಾಕಿ ಈ ರೀತಿ ಮಧ್ಯದಲ್ಲಿ ನೀವು ಹೊಲಿಗೆ ಹಾಕಿ ತುಂಬ ತೆಳುವಾಗಿ ಮಾಡಿ, ರೆಡಿ ಮಾಡಿ ಪ್ಯಾಡ್ಗಳನ್ನು. ಯಾವುದೇ ಕಾರಣಕ್ಕೂ ದಪ್ಪವಾಗಿರಬಾರ್ದು ಬಟ್ಟೆ. ಓಕೆ, ನಾನು ಸುಮಾರು ಜನರು ನೋಡಿದ್ದೀನಿ, ಫ್ಯಾಬ್ರಿಕ್ ಪೀರಿಯಡ್ಸ್ ಪ್ಯಾಡ್ ಅಂತ ಬಂದಾಗ ತುಂಬಾ ದಪ್ಪ ಇರುತ್ತೆ ಅದು. ಅದೆಲ್ಲ ಕಂಫರ್ಟ್ ಅನಿಸೋದಿಲ್ಲ. ತುಂಬಾ ನಾರ್ಮಲಿ ಯಾವ ರೀತಿ ಪ್ಯಾಡ್ಸ್ಗಳಿರುತ್ತೆ, ಯಾವ ರೀತಿ ಒಂದು ಮಾರ್ಕೆಟಲ್ಲಿ ನಮಗೆ ಸಿಗುತ್ತೆ ಅಷ್ಟೇ ತೆಳುವಾಗಿ ನಾವಿಲ್ಲಿ ಫ್ಯಾಬ್ರಿಕ್ ಪ್ಯಾಡ್ಸ್ಗಳನ್ನ ರೆಡಿ ಮಾಡಬೇಕು. ಅಂದಾಗ ಮಾತ್ರ ನಿಮ್ಮ ಪ್ರಾಡಕ್ಟು ಮಾರ್ಕೆಟಿಂಗ್ ಪ್ರಾಡಕ್ಟಿಗೆ ಒಂದು ಕರೆಕ್ಟಾಗಿ ಟಕ್ಕರ್ ಕೊಡುತ್ತೆ ಅಂದರೆ ಬರಾಬರಿಯಲ್ಲಿ ಬಂದು ನಿಂದಿರುತ್ತೆ. ಆವಾಗ ನೀವು ಇದನ್ನ ಬಗ್ಗೆ ನೀವು ಇಲ್ಲಿ ಸೆಲ್ ಮಾಡ್ಬೋದು. ಓಕೆ, ಇಲ್ಲಾಂದರೆ ಕಂಪೇರ್ ಮಾಡೋಕ್ಕೆ ಶುರು ಮಾಡ್ತಾರೆ ಜನ, ಇದು ತುಂಬ ದಪ್ಪ ಇದೆ ಸೊ ಇದನ್ನು ನಾವು ತೊಗೊಳ್ಳೋದಿಲ್ಲ. ಓಕೆ, ಸೊ ಆ ರೀತಿ ಕೂಡ ಜನ ಬೇಡ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಆಗಬಾರ್ದು ಅಂದರೆ ಪ್ರೊಫೆಷ್ನಲ್ ಆಗಿನೇ ಹೊಲಿಗೆ ಹಾಕಬೇಕು, ಪ್ರೊಫೆಷ್ನಲ್ ಆಗಿನೇ ನೀವು ಇದನ್ನು ರೆಡಿ ಮಾಡಬೇಕು. ಇವಾಗ ಈ ಪ್ರಾಡಕ್ಟ್ ರೆಡಿ ಮಾಡಿದ ಮೇಲೆ ನಿಮಗೊಂದು ಚೂರು ಅನಿಸೋದಿಲ್ಲ. ಬಟ್ ಕಲರ್ ಬಗ್ಗೆ ನೋಡಿದರೆ ಇದು ಫ್ಯಾಬ್ರಿಕ್ ಒಂದು ಕ್ಲೋತ್ ಪೀರಿಯಡ್ ಪ್ಯಾಡ್ ಅಂತ ಹೇಳ್ಬೋದು. ಬಟ್ ಆದರೆ ಸೈಜ್ ಎಲ್ಲ ನೋಡಿದರೆ ಅಥವಾ ಥಿಕ್ನೆಸ್ ಎಲ್ಲ ನೋಡಿದರೆ ಸೇಮ್ ಆ್ಯಸ್ ಇಟ್ ಈಸ್ ಮಾರ್ಕೆಟಲ್ಲಿ ಏನಿದೆಯೋ ಅದೇ ಪ್ಯಾಡನ್ನೇ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ, ಅದೇ ಸೈಜಲ್ಲೇ. ಯಾವುದೇ ರೀತಿ ಸೈಜಲ್ಲಿ ಕಾಂಪ್ರಮೈಸ್ ಇಲ್ಲ, ಲೆಂತಲ್ಲೂ ಕಾಂಪ್ರಮೈಸ್ ಇಲ್ಲ. ಆ್ಯಂಡ್ ಥಿಕ್ನೆಸ್ಸು ತುಂಬಾ ಕರೆಕ್ಟಾಗಿದೆ, ತುಂಬ ದಪ್ಪ ಇಲ್ಲ, ತುಂಬ ತೆಳುವಿಲ್ಲ. ಅದೇ ರೀತಿಯೇ ನೀವು ಪ್ರಾಡಕ್ಟನ್ನ ಮಾಡಬೇಕಾಗುತ್ತೆ. ಓಕೆ, ಸೊ ಮತ್ತೊಂದು ಇದೇ ಒಂದು ಪ್ರಾಡಕ್ಟನ್ನು ಸೆಲ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ಓಕೆ, ಸೊ ಸ್ಟಾರ್ಟ್ ಮಾಡಿದ್ವಿ, ಒಂದು 10-15 ಪೀಸ್ ಇವಾಗ ನಿಮ್ಮದು ಸೆಲ್ಲಟ್ ಆಯಿತು. ಕ್ರಮೇಣವಾಗಿ ನಿಮಗೆ ಒಂದು ಆರ್ಡರ್ಸ್ಗಳು ಬರೋದಕ್ಕೆ ಶುರುವಾಯಿತು. ಒಂದು ಬ್ರ್ಯಾಂಡ್ ಲಾಂಚ್ ಮಾಡಿ, ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಹೆಸರು ಹಾಕಿ, ನಂತರ ಇದಕ್ಕೆ ಟ್ಯಾಗ್ಸ್ಗಳನ್ನು ಹಾಕಿ. ಓಕೆ, ಬ್ರ್ಯಾಂಡ್ಗೆ ಯಾಕಂದರೆ ಜನರಿಗೆ ಗೊತ್ತಾಗಬೇಕು ಯಾವೊಂದು ಹೆಸರಿನ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಮಾರ್ಕೆಟಲ್ಲಿ ಅಂತ. ಅವ್ರಿಗೂ ಕೂಡ ಕೇಳಿ ತಗೊಳ್ಳೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಒಂದು ಬ್ರ್ಯಾಂಡ್ ಹೆಸರನ್ನ ನೀವಿಲ್ಲಿ ಅನೌನ್ಸ್ ಮಾಡಿ, ಅದಾದಮೇಲೆ ನಂತರ ಒಂದು ಟ್ಯಾಗ್ಸ್ ಹಾಕಿ ಇದನ್ನು ಫ್ಲಿಪ್ಕಾರ್ಟು, ಅಮೆಝಾನು, ಮೀಶೋದಲ್ಲಿ ತುಂಬ ಈಸಿಯಾಗಿ ಸೆಲ್ ಮಾಡ್ಬೋದು. ಓಕೆ, ಆನ್ಲೈನ್ ಅಂತ ಬಂದಾಗ ನಿಮಗೆ ಮಿನಿಮಮ್ಮು 120ರಿಂದ ಇದು ಡಿಪೆಂಡ್ ಅಪಾನ್ ನಿಮ್ಮದು ಪ್ರಾಡಕ್ಟ್ ಅಂತ ಹೇಳಿದ್ದೀನಿ. 120 ರೂಪಾಯಿಂದ 500ವರೆಗೂ ನೀವು ಇಲ್ಲಿ ಸೆಲ್ಲನ್ನು ಮಾಡ್ಬೋದು. ಸುಮಾರು ಜನ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ನಾನು ವಿತ್ ಪ್ರೂಫ್ ತೋರಿಸ್ತೀನಿ ನಿಮಗೆ ಇಲ್ಲಿ. ಸೊ ಈ ಪ್ರಾಡಕ್ಟು ಇವಾಗ ನಾನು ಏನು ಮಾಡಿ ತೋರಿಸ್ತಾ ಇದ್ದೀನಿ ಇದೇ ರೀತಿಯೇ ಅವ್ರದ್ದು ಪ್ರಾಡಕ್ಟ್ ಇದೆ. ಓಕೆ, ಸೊ ತುಂಬಾ ದಪ್ಪ ಇಲ್ಲ, ತುಂಬಾ ತೆಳು ಕೂಡ ಇಲ್ಲ, ಬಟ್ ಕ್ವಾಲಿಟಿ ಅದೇ ರೀತಿಯೇ ನಾನು ಮಾಡಿ ತೋರಿಸಿದ್ದೀನಿ. ಹೀಗಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ನೋಡ್ತಾ ಹೋದ್ರಿ, ವೀಡಿಯೋಸ್ ನೋಡ್ತಾ ಹೋದ್ರಿ ಅಂದರೆ ಕೆಲವೊಂದು ಮೇನ್ ಪಾಯಿಂಟ್ಸ್ಗಳು ಕೂಡ ನಾನು ಹೇಳಿರ್ತೀನಿ ಬಿಸ್ನೆಸ್ ರಿಲೇಟೆಡು. ಅದು ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತೊಂದು ಸ್ವಲ್ಪ ನಿಮಗೆ ಮೋಟಿವೇಶನ್ ಕೂಡ ಸಿಕ್ಕಂಗಾಗುತ್ತೆ. ಇಲ್ಲಪ್ಪ ಮನೆಯಿಂದನೇ ನಾವು ಸ್ಟಾರ್ಟ್ ಮಾಡ್ಬೋದು ಅಂತ. ಒಂದು ಬಿಟ್ಟು 2 ಸಾರಿ ಮಾಡಿ ನೋಡಿ, ಒಂದೆರಡು ಕೆಡುತ್ತೆ, ಒಂದೆರಡು ಸರಿ ಹೋಗುತ್ತೆ. ಕ್ರಮೇಣವಾಗಿ ಏನಾಗುತ್ತೆ ಅಂದರೆ ಕೈ ಕರೆಕ್ಟಾಗಿ ಕೂತ ಮೇಲೆ ಇದನ್ನು ಪ್ರೊಫೆಷ್ನಲಾಗಿ ಬಿಸ್ನೆಸ್ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಸೇಮ್ ಪ್ಯಾಡ್ ಥರನೇ ಕಾಣಿಸ್ತಾ ಇದೆ. ಸೊ ಇವಾಗ ಇದನ್ನು ನಾನು ಇವಾಗ ಫೈನಲ್ ಟಚಪ್ನ ಕೊಡ್ತಾ ಇದ್ದೀನಿ. ಸೊ ಏನು ಒಂದು ಸೈಡ್ ಬಿಟ್ಟಿದ್ವಲ್ವಾ ಅದ್ರ ಮೇಲೆ ಕೂಡ ಇಲ್ಲಿ ಹೊಲಿಗೆನ ಹಾಕ್ತಾ ಇದ್ದೀನಿ. ಸ್ವಲ್ಪ ವೀಡಿಯೋದಲ್ಲಿ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಯಾಕಂದರೆ ಕೆಲ ಹೆಣ್ಮಕ್ಳಿಗೆ ಅಷ್ಟೊಂದು ಬೇಗನೆ ಅರ್ಥ ಆಗೋದಿಲ್ಲ. ಕೆಲವೊಂದು ಹೆಣ್ಮಕ್ಳಿಗೆ ಸ್ವಲ್ಪ ಹೇಳಿದ ತಕ್ಷಣವೇ ತಲೆ ಚುರುಕಿರುತ್ತೆ, ಬೇಗ ಅರ್ಥ ಆಗುತ್ತೆ. ಬಟ್ ಇಲ್ಲಿ ಕೆಲವರಿಗೆ ಅರ್ಥ ಆಗದೆ ಹೋದರೆ ಅವ್ರಿಗೆ ಕಷ್ಟ ಆಗ್ಬೋದು ಅಂತ ಸ್ವಲ್ಪ ನಾನು ಡೀಪ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಪ್ರಾಡಕ್ಟ್ ಬಗ್ಗೆ. ಓಕೆ, ಸೊ ಇದರಿಂದ ನಿಮಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ನಾವು ಕೆಲಸವನ್ನು ಮಾಡ್ಬೋದು ಅಂತ. ಇನ್ನು ಇದಲ್ದೇ ಈ ಒಂದು ಪ್ರಾಡಕ್ಟ್ ಇವಾಗ ರೆಡಿಯಾಗಿದೆ, ನಾನು ನಿಮಗೆ ತೋರಿಸ್ತೀನಿ, ಕಂಪೇರ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿ ಅದು ಮಾರ್ಕೆಟಿಂಗ್ ಪೀರಿಯಡ್ಗೆ ಒಂದು ಟಕ್ಕರ್ ಕೊಡುತ್ತೆ ಅಂತ. ಟಕ್ಕರ್ ಅಂತಂದರೆ ನಮ್ಮ ಕಡೆ ಹೇಳ್ತೀವಿ ಬರಾಬರಿಯಲ್ಲಿ ನಿಲ್ಲುತ್ತೆ ಅಂತ. ಓಕೆ, ಸೊ ಅಂದಾಗ ಮಾತ್ರ ಬಿಸ್ನೆಸ್ ನಡೆಯುತ್ತೆ. ಆನ್ಲೈನ್ ಅಂತ ನೀವು ಬಂದಾಗ ಹಳ್ಳಿಯಲ್ಲಿ ಇದ್ದೀವಿ, ನಮಗೆ ಸೆಲ್ ಆಗ್ತಾ ಇಲ್ಲ ಸಿಟಿಯಲ್ಲಿ ಅಂದರೆ ಆನ್ಲೈನ್ ಬನ್ನಿ, ಆನ್ಲೈನಲ್ಲಿ ಸೆಲ್ ಆಗೇ ಆಗುತ್ತೆ 100%. ಆ್ಯಂಡ್ ಆನ್ಲೈನಲ್ಲಿ ಸುಮಾರು ಥರದ ಟಿಪ್ಸ್ಗಳನ್ನ ಕೂಡ ಶೇರ್ ಮಾಡಿರ್ತೀನಿ ನಾನು. ಸೊ ಯಾವ ರೀತಿ ನೀವು ಇಲ್ಲಿ ಸೆಲ್ ಮಾಡ್ಬೋದು ಅಂತ. ಒಂದು ಸಾರಿ ನಿಮಗೆ ಆರ್ಡರ್ ಬರೋಕ್ಕೆ ಶುರು ಆಗಿದ್ರೆ
ತುಂಬಾ ಅನ್ಲಿಮಿಟೆಡ್ ಆರ್ಡರ್ಸ್ಗಳು ಬರುತ್ತೆ ಇದ್ರದ್ದು 500 ಟು 600 700 ಬರುತ್ತೆ. ಬಟ್ ಅವಾಗ ನೀವು ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಯಾರಾದರೂ ಹೆಣ್ಮಕ್ಳದ್ದು ಹೆಲ್ಪ್ ತೊಗೋಬೇಕಾಗುತ್ತೆ. ಸೊ ಇದರಿಂದ ಕ್ರಮೇಣವಾಗಿ ನೀವೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಈಗಾಗಲೇ ನಾನು ಸ್ಕ್ರಂಚಿ ಬಿಸ್ನೆಸ್ ಹೇಳಿದ್ದೀನಲ್ವಾ, ಅದನ್ನೇನಾದರೂ ಮಾಡ್ತಾ ಇದ್ದೀವಂದರೆ ಅಥವಾ ಟೇಲರಿಂಗ್ ಶಾಪ್ ನಡೆಸ್ತಾ ಇದ್ದೀವಂದ್ರೂ ಕೂಡ ಈ ರೀತಿ ಒಂದು ಫ್ಯಾಬ್ರಿಕ್ ಒಂದು ಪೀರಿಯಡ್ಸ್ ಪ್ಯಾಡ್ಗಳನ್ನು ಕೂಡ ನೀವು ನಿಮ್ಮ ಶಾಪಲ್ಲಿ ಸ್ಯಾಂಪಲ್ಗಳನ್ನ ಮಾಡಿ ಇಡಿ. ಓಕೆ, ಸೊ ಇದು ಕೆಮಿಕಲ್ ಇಲ್ಲದೆ ಇರುವಂಥ ಪ್ಯಾಡ್ ಆಗಿದೆ. ನೋಡ್ತಾ ಇದ್ದೀರಾ, ಸೈಜ್ ಕೂಡ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಆ್ಯಂಡ್ ಥಿಕ್ನೆಸ್ ನೋಡ್ತಾ ಇದ್ದೀರಾ ಎಷ್ಟು ದಪ್ಪ ಇದೆ, ಎಷ್ಟು ತೆಳು ಇದೆ, ಹೇಗಿದೆ ಅಂತ. ಸೇಮ್ ಪರ್ಫೆಕ್ಟ್ ಯಾವ ರೀತಿ ಮಾರ್ಕೆಟಲ್ಲಿರುವಂಥ ಪ್ಯಾಡ್ ಇದೆಯೋ ಅದೇ ರೀತಿಯೇ ನಾನಿಲ್ಲಿ ರೆಡಿ ಮಾಡಿ ತೋರಿಸಿದ್ದೀನಿ. ತುಂಬ ದಪ್ಪ ಹೊಲಿಯೋಕ್ಕೆ ಹೋಗಬೇಡಿ. ಆ್ಯಂಡ್ ಸುಮಾರು ಜನ ನಾನು ದಪ್ಪ ಹೊಲಿದು ತೋರಿಸೋದನ್ನು ನೋಡಿದ್ದೀನಿ, ಬಟ್ ಅದು ಹೈಜಿನಿಕ್ ಇರೋದಿಲ್ಲ ಆ್ಯಂಡ್ ಕಂಫರ್ಟ್ ಕೂಡ ಅನಿಸೋದಿಲ್ಲ. ಯಾರು ಕೂಡ ತೊಗೊಳ್ಳೋದಿಲ್ಲ. ಒಂದು ಸಾರಿ ತೊಗೋತಾರೆ, ಬಟ್ ನೆಕ್ಸ್ಟ್ ಟೈಮ್ ಆರ್ಡ್ರ್ ಕೊಡೋದಿಲ್ಲ. ಹೀಗಾಗಿ ಈ ರೀತಿಯೇ ನೋಡ್ಕೊಂಬಿಟ್ಟು ನೀವು ತುಂಬ ತೆಳುವಾದಂತಹ ಫ್ಯಾಬ್ರಿಕ್ ಒಂದು ಪೀರಿಯಡ್ ಪ್ಯಾಡ್ಗಳನ್ನ ರೆಡಿ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ವಿಸ್ಪರ್ದು ಏನು ಪೀರಿಯಡ್ ಪ್ಯಾಡ್ ಇತ್ತು ಅದ್ರ ಸೈಜ್ ತೊಗೊಂಡಿದ್ದೀನಿ ನಾನು. ಆ್ಯಂಡ್ ಸಿಂಪಲಾಗಿ ನಾವೇನು ಮಾಡ್ಕೊಂಡು ಈ ರೀತಿ ಫೋಲ್ಡ್ ಮಾಡಿ ನೀವು ಇದನ್ನು ಸೆಲ್ ಮಾಡ್ಬೋದು. ನೋಡಿ ಈ ರೀತಿ. ಓಕೆ, ತುಂಬ ಹೆಚ್ಚಿದು ಪ್ರಾಡಕ್ಟು ಸೆಲ್ ಆಗುತ್ತೆ. ಆ್ಯಂಡ್ ಇದು ರಿಲೇಟೆಡ್ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ಬೇಕು ಅಂದರೆ ಸೊ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಯಾರ್ಯಾರು ಎಲ್ಲಿಂದ ನೋಡ್ತಾ ಇದ್ದೀರಿ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಆತ್ಮೀಯರೊಂದಿಗೆ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಓಕೆ, ಇನ್ ಕೇಸ್ ಯಾರಾದರೂ ಬಿಸ್ನೆಸ್ ಮಾಡಲ್ಲ ಅಂದರೂ ಕೂಡ ತಮಗೋಸ್ಕರನಾದರೂ ಹೊಲಿಲಿ ಅಂತ. ಓಕೆ, ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಿ ಇವಾಗ ಇದು ಒಂದು ಪ್ಯಾಡ್ ಇವಾಗ ರೆಡಿ ಆಗಿದೆ. ಇದಕ್ಕೆ ನೀವು ಬೇಕಾದರೆ ಸೈಡಲ್ಲಿ ಬಟನ್ಸ್ಗಳನ್ನ ಯೂಸ್ ಮಾಡ್ಬೋದು, ಬಟ್ ಬಟನ್ ನಾನು ಪ್ರಿಫರ್ ಮಾಡೋದಿಲ್ಲ, ಕಂಫರ್ಟ್ ಅನಿಸೋದಿಲ್ಲ. ಸೊ ಈ ರೀತಿ ಏನು ಬರುತ್ತಲ್ವ, ಇದು ನಾರ್ಮಲಿ ಈ ರೀತಿ ಪ್ಯಾಚಸ್ ಬರುತ್ತೆ. ಇದು ನಾರ್ಮಲಿ ನಿಮಗೆ ಒಂದು 5 ರೂಪಾಯಿ ಕೊಟ್ಟರೆ 1 ಮೀಟ್ರ್ವರೆಗೂ ಕೊಡ್ತಾರೆ. ಓಕೆ, ಅದರಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ತುದಿಯಲ್ಲಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದೇನಾಗುತ್ತೆ ಅಂದರೆ ಕಂಫರ್ಟ್ ಇರುತ್ತೆ. ಓಕೆ, ಯಾಕಂದರೆ ನಾರ್ಮಲಿ ಪೀರಿಯಡಲ್ಲಿ ನಾವು ಅಂಟು ನೋಡ್ತಾ ಇರ್ತೀವಿ, ಗಮ್ ಇರುತ್ತೆ ಅದರಲ್ಲಿ. ಬಟ್ ಇದರಲ್ಲಿ ನಾವು ಫ್ಯಾಬ್ರಿಕ್ ಏನು ನಾವು ಪೀರಿಯಡ್ಸ್ ಪ್ಯಾಡ್ ರೆಡಿ ಮಾಡ್ತೀವಿ, ಇದೇ ರೀತಿಯೇ ನೀವು ಒಂದು ಸ್ಟಿಚಿಂಗಿಗೆ ಯೂಸ್ ಮಾಡಬೇಕಾಗುತ್ತೆ. ಇದನ್ನು ನಾನು ಹಾಕ್ಬಿಟ್ಟು ಇವಾಗ ಹೊಲಿಗೆ ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, 2 ತುದಿಗೆ ಒಂದನ್ನು ಹಾಕ್ಬಿಟ್ಟು ಪಾಯಿಂಟ್ಗಳಿಗೆ ನಾನು ಹೊಲಿಗೆ ಹಾಕ್ತಾ ಇದ್ದೀನಿ. ತುಂಬ ಜನ ನನ್ನ ವೀಡಿಯೋಸ್ಗಳು ನೋಡ್ತಾ ಇದ್ದೀರಿ, ಬಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ತುಂಬ ಹೆಚ್ಚಿನ ಹೆಣ್ಮಕ್ಳವರೆಗೂ ಈ ವಿಡಿಯೋಸ್ಗಳು ತಲುಪಲಿ ಅಂತ ನಾನು ಈ ವಿಡಿಯೋಸ್ಗಳು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಸೈಜ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದು ಮಾರ್ಕೆಟಿಂಗ್ ಕಾಂಪಿಟೇಷನ್ಗೆ ನಾವು ಇದನ್ನು ತಯಾರು ಮಾಡ್ಬೋದು ಪ್ರಾಡಕ್ಟ್ನ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ, ಯಾವುದೇ ರೀತಿ ದಪ್ಪ ಇಲ್ಲ ನಾನು ಮಾಡಿರೋಂಥ ಪ್ರಾಡಕ್ಟು, ಯಾವುದೇ ರೀತಿ ತಿಳುವಾಗಿಲ್ಲ. ಲೆಂತ್ ಕೂಡ ಉದ್ದಕ್ಕೆ ನೋಡ್ಬೋದು ನೀವು, ಸೇಮ್ ಅದೇ ಸೈಜಲ್ಲಿ ನಾನು ತೊಗೊಂಡಿದ್ದೀನಿ. ಅಗಲಕ್ಕೂ ಕೂಡ ಅದೇ ಸೈಜ್ ಇದೆ. ಆ್ಯಂಡ್ ತುಂಬ ಪರ್ಫೆಕ್ಟಾಗಿದೆ. ಇವಾಗ ಸ್ಟಿಚ್ ಮಾಡಿ ರೆಡಿಯಾಗಿದೆ. ಸೊ ಈ ಪ್ರಾಡಕ್ಟ್ ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತವಾಗಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಸೊ ನಿಮ್ಮೆಲ್ಲರ ಅನಿಸಿಕೆಯನ್ನು ನಾನು ತಿಳ್ಕೊಳ್ಳೋದಕ್ಕೆ ತುಂಬ ಕಾತರದಿಂದ ಕಾಯ್ತಾ ಇರ್ತೀನಿ ಸ್ನೇಹಿತರೆ. ಯಾಕಂದರೆ ಈ ಪ್ರಾಡಕ್ಟ್ ಏನಿತ್ತಲ್ವ ಇದು ತುಂಬ ಯೂನಿಕ್ ಇತ್ತು. ಸೊ ಈ ಪ್ರಾಡಕ್ಟ್ ನನಗೆ ಅಚಾನಕ್ಕಾಗಿ ತಲೆಯಲ್ಲಿ ಬಂತು. ಸೊ ಯಾಕೆ ನಾನು ಇದ್ರ ಬಗ್ಗೆ ಇದುವರೆಗೆ ಹೇಳಿಲ್ಲ ಅಂತ ನನಗೆ ಅನ್ನಿಸ್ತು. ಸೊ ಈ ಪ್ರಾಡಕ್ಟ್ ಮಾಡಿದ್ದೀನಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಖಂಡಿತ ಕಾಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇದಲ್ಲದೆ ಇನ್ನೂ ಹೆಚ್ಚಿನ ಪ್ರಾಡಕ್ಟ್ಗಳು ಇದ್ರ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಬೇಕು ಅಂದರೆ ಅಥವಾ ಏನಾದರೂ ಡೌಟ್ಸ್ಗಳಿದೆಯಪ್ಪ ಅಂತಂದರೆ ನೀವು ನನಗೆ ಕಮೆಂಟ್ ಸೆಕ್ಷನಿಗೆ ಕೇಳ್ಬೋದು. ಎಲ್ರಿಗೂ ಕೂಡ ನಾನು ಅಲ್ಲಿ ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮುಂದಿನ ನೋಡೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.